ಹನುಮಂತ. ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ, ಧರ್ಮಸ್ಥಳದಿಂದ ಪುನರ್ನಿರ್ಮಾಣಗೊಂಡ 290 ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಮೊನ್ನೆ ಚಾಮರಾಜನಗರ ಹೋಗಿ ಬಂದಿದ್ವಿ. ಅಲ್ಲಿ ನಮಗೆ ಗುಂಡ್ಲುಪೇಟೆ ಒಂದು ಉಳ್ಕೊಳ್ತು. ಇವತ್ತು ಗುಂಡ್ಲುಪೇಟೆ ಮತ್ತು HD ಕೋಟೆ ಅದೆರಡನ್ನೂ ಮುಗಿಸ್ಕೊಂಡು ಮಡಿಕೇರಿನಲ್ಲಿ 3 ದೇವಸ್ಥಾನಗಳಿದೆ. ಅದನ್ನು ಮುಗಿಸ್ಕೊಂಡು ನಾಳೆ ನಾವು ವಾಪಸ್ ಬೆಂಗಳೂರು ಬರ್ತಾ ಇದ್ದೀವಿ. ಈಗ ನಾವು ಚಾಮರಾಜನಗರದ ಗುಂಡ್ಲುಪೇಟೆಗೆ ಹೋಗ್ತಾ ಇದ್ದೀವಿ. ಗುಂಡ್ಲುಪೇಟೆಯಲ್ಲಿ ಒಂದು 4 ದೇವಸ್ಥಾನ ಇದೆ, ಹಾಗೆ HD ಕೋಟೆಯಲ್ಲಿ ಒಂದಿದೆ. 5 ಮುಗಿಸಿ ಮಡಿಕೇರಿಗೆ ಹೋಗಬೇಕು. ಬನ್ನಿ, ದೇವಸ್ಥಾನಗಳು ಹೇಗಿದೆ ಏನಿದೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾವಿಲ್ಲಿ ತೆರಕಣಂಬಿನಲ್ಲಿ ಹೋಗ್ತಾ ಇದ್ವಿ. ಇಲ್ಲೊಂದು ದೇವಸ್ಥಾನ ಕಾಣಿಸ್ತು. ಹಾಗೆ ಇಲ್ಲೊಂದು ಬ್ಯಾನರ್ ಕೂಡ ಹಾಕಿದ್ರು, ಶ್ರೀ ಹಂಡೆ ಗೋಪಾಲ ಸ್ವಾಮಿ ದೇವಸ್ಥಾನ ಸಮಿತಿ. ಈ ದೇವಸ್ಥಾನ ಕೂಡ ಈಗ ಕೆಲಸ ಪ್ರಾರಂಭವಾಗಿದೆ. ಇದರ ಲಿಸ್ಟ್ ನಮಗೆ ಕೊಟ್ಟಿಲ್ಲ, ಆದರೆ ಇಲ್ಲಿ ಸುಮಾರು 700 ವರ್ಷಗಳ ಇತಿಹಾಸ ಹೊಂದಿದ್ದ ಈ ದೇವಸ್ಥಾನವನ್ನು ವೀರೇಂದ್ರ ಹೆಗ್ಡೆ ಅವರ ಸಹಕಾರ, ಗ್ರಾಮಸ್ಥರ ಸಹಕಾರದೊಂದಿಗೆ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಯಾರಾದರೂ ದಾನ ಮಾಡೋರಿದ್ರೆ ಮಾಡ್ಬೋದು ಅನ್ನೋ ಒಂದು ಬ್ಯಾನರನ್ನು ಇಲ್ಲಿ ಹಾಕಿದ್ದಾರೆ, ನಾವು ನೋಡ್ಬೋದು. ಬೆಳಗ್ಗೆ 6:00 ಬೆಂಗಳೂರು ಬಿಟ್ಟಂತ ನಾವು ತೆರಕಣಾಂಬಿ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಇದು ಹೋಬಳಿ, ಆ್ಯಕ್ಚುಲಿ ಹೋಬಳಿಗೆ ಬಂದಿದ್ದೀವಿ. ಇದು ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ ಬರುತ್ತೆ. ಬನ್ನಿ ನೋಡೋಣ ದೇವಸ್ಥಾನನ. ದೇವಸ್ಥಾನದ ಹೊರಭಾಗದಲ್ಲಿರುವಂಥ ಒಂದು ಗರುಡಗಂಬವನ್ನು ನಾವು ನೋಡ್ಬೋದು. ಎಷ್ಟು ಎತ್ತರ ಮತ್ತು ಎಷ್ಟು ಬೃಹದಾಕಾರವಾಗಿದೆ, ತುಂಬ ಎತ್ತರವಾಗಿದೆ ದೇವಸ್ಥಾನ. ಆ ಗರುಡಗಂಬದಿಂದನೇ ದೇವಸ್ಥಾನ ಇಷ್ಟು ದೊಡ್ಡದಾಗಿದೆ ಅಂತ ನಾವು ನೋಡ್ಬೋದು. ಬನ್ನಿ, ಒಂದು ದೊಡ್ಡ ಗೋಪುರ ನಮ್ಮನ್ನು ಇಲ್ಲಿ ಸ್ವಾಗತ ಮಾಡುತ್ತೆ. ನಾವು ಪ್ರಾರಂಭದಲ್ಲಿ ಬಂದಾಗ ಈ ದೇವಸ್ಥಾನದ ಒಂದು ಹೆಬ್ಬಾಗಿಲನ್ನು ನೋಡ್ಬೋದು. ಎಷ್ಟು ದೊಡ್ಡದಾಗಿದೆ ಅಂತ ಒಂದು ಊಹೆ ಮಾಡೋಕ್ಕೂ ಅಸಾಧ್ಯವಾಗಿದೆ. ನೋಡಿ ಜಿ, ಇಲ್ಲಿ ನಾನು ನಿಂತ್ಕೊಳ್ತೀನಿ. ಎಷ್ಟು ದೊಡ್ಡದಾಗಿದೆ ನೋಡಿ, ಎಷ್ಟು ಹಳೆಯದಾದ ದೇವಸ್ಥಾನ ಮತ್ತು ಎಷ್ಟು ದೊಡ್ಡದಾಗಿದೆ. ಕೆಲವು ನಾವು ಇದನ್ನು ನಂಜನಗೂಡಿನ ಶ್ರೀಕಂಠೇಶ್ವರ ದ್ವಾರದಲ್ಲಿ ಕಾಣ್ಬೋದು. ಅಷ್ಟು ದೊಡ್ಡದಾಗಿದೆ ಈ ದ್ವಾರ. ಮತ್ತು ದ್ವಾರದ ಬಾಗಿಲು ಕೂಡ ಹಳೆಯದನ್ನ ಇವರು ಇಟ್ಟಿದ್ದಾರೆ ನೋಡಿ. ಎಷ್ಟು ಶಿಥಿಲಾದ ವ್ಯವಸ್ಥೆಯಲ್ಲಿ ಹಳೆ ಬಾಗಿಲು ಗಟ್ಟಿಯಾಗಿದೆ. ಬನ್ನಿ, ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿ ಒಳಗಡೆ ಹೇಗಿದೆ ಅಂತ ನೋಡೋಣ. ಇಲ್ಲಿ ನಮಗೊಂದು ಬೋರ್ಡ್ ಕಾಣಿಸುತ್ತೆ ನೋಡಿ, ಒಂದು ಶಾಸನ. ಮೂರ್ತಿ ಫೌಂಡೇಶನ್ ಬೆಂಗಳೂರು ಇರುವ ವತಿಯಿಂದ ದೇವಸ್ಥಾನ ಮೇಲ್ಛಾವಣಿಗೋಸ್ಕರ 47 ಲಕ್ಷವನ್ನು ದಾನ ಮಾಡಿದ್ದಾರೆ. ಅಂದರೆ ಸುಧಾಮೂರ್ತಿ ಅವರು, ಇನ್ಫೋಸಿಸ್ ಫೌಂಡರ್ ಆದಂಥ ಸುಧಾಮೂರ್ತಿ ಅವರು, ಅವ್ರ ಕಡೆಯಿಂದ ಈ ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ 47 ಲಕ್ಷ ಕೊಟ್ಟಿದ್ದಾರೆ. ಹಾಗೆಯೇ ಶಶಿಜಿ ಈ ಕಡೆ ತೋರಿಸಿ, ಇದು ಶಿಲೆಗಳು ಹೇಗಿದೆ ಇಲ್ಲಿ. ಬನ್ನಿ, ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಪ್ರಾಂಗಣವನ್ನು ನಾವು ನೋಡ್ಬೋದು. ತುಂಬ ಕಂಬಗಳಿದೆ, ಕಂಬಗಳನ್ನು ಎಣಿಸೋಕ್ಕಾಗಲ್ಲ. ಮತ್ತು ದೇವಸ್ಥಾನದ ಕೆಲಸ ನಡೀತಾ ಇದೆ, ಅಂದರೆ ಕೆಳಗಡೆ ಟೈಲ್ಸ್ ಹಾಕೊಳ್ಳುವಂಥ ಕೆಲಸ ನಡೀತಾ ಇದೆ. ನಾವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ, ವಿಶಾಲವಾಗಿದೆ. ಹಾಗೆ ಮೇಲ್ಛಾವಣಿಯನ್ನು ನೋಡ್ಬೋದು, ಪೂರ್ತಿ ಕಲ್ಲಿನಿಂದನೇ ಹಾಸಿಹೊಕ್ಕಾಗಿರೋಂಥ ಒಂದು ಮೇಲ್ಛಾವಣಿ ಇದೆ. ಹಾಗೆ ದೇವಸ್ಥಾನದ ಬಲಗಡೆ ಗರುಡ ಸ್ವಾಮಿ ಅವರ ಒಂದು ವಿಗ್ರಹ, ದೊಡ್ಡದಾದಂಥ ವಿಗ್ರಹ ಇದೆ. ಒಂದು 6 ಅಡಿ ಇರ್ಬೋದು ವಿಗ್ರಹ, ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ, ಇಲ್ಲಿ ಬಾಗಿಲು ಹಾಕಿದ್ರು ಕೂಡ ಇನ್ನೊಂದು ಬಾಗಿಲಿಂದ ಆ ಕಡೆ ಓಪನ್ ಇದೆ. ಹಾಗೆಯೇ ನಾವು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ನೋಡಿ, ನಮಗೆ ಇಲ್ಲಿ ಧರ್ಮಸ್ಥಳದಿಂದ ಜೀರ್ಣೋದ್ಧಾರ ಆಗಿರೋ ಒಂದು ಶಿಲಾಶಾಸನ ಸಿಗುತ್ತೆ. 2000ನೇ ಇಸ್ವಿನಲ್ಲಿ, ಅಂದರೆ 25 ವರ್ಷಗಳ ಹಿಂದೆ ಈ ದೇವಸ್ಥಾನ ಧರ್ಮಸ್ಥಳದಿಂದ ಜೀರ್ಣೋದ್ಧಾರ ಆಗಿದೆ. ಹಾಗೂ ಇದಕ್ಕೆ ಸರಿಸುಮಾರು 9,60,000 ವೆಚ್ಚದಲ್ಲಿ 25 ವರ್ಷದ ಹಿಂದೆಯೇ ಒಂದು ಖರ್ಚನ್ನು ಮಾಡಿ ಧರ್ಮಸ್ಥಳದಿಂದ ಹಾಗೆ ಇಲ್ಲಿನ ಗ್ರಾಮಸ್ಥರು ಸೇರಿ ಜೀರ್ಣೋದ್ಧಾರವನ್ನು ಮಾಡಿರ್ತಾರೆ. ಆಗಿನ ಸಮಯದಲ್ಲಿ, ಅಂದರೆ 2000 ವಿಷಯದಲ್ಲಿ ಸರ್ಕಾರ ಏನು ಕೊಡ್ತಾ ಇರಲ್ಲ ಜೀರ್ಣೋದ್ಧಾರಕ್ಕೆ. ಗ್ರಾಮಸ್ಥರು ಹಾಗೂ ಧರ್ಮಸ್ಥಳ ಎರಡೂ ಸೇರಿ ಜೀರ್ಣೋದ್ಧಾರವನ್ನು ಮಾಡ್ತಾ ಇರ್ತಾರೆ. ಇಲ್ಲೊಂದು ಕೆತ್ತನೆ ಇದೆ ಜಿ, ಒಂದು ಏನು ಹೇಳ್ತಾರೆ, ಕುಸ್ತಿ ಆಡುತ್ತಾರೋ ಇವರು ಅಂತ ಕೆತ್ತನೆ ಅಂತ ದೂರದಿಂದ ನೋಡಿದ್ರೆ ಕಾಣಿಸುತ್ತೆ. ನೋಡಿ ಹೇಗೆ ಕೆತ್ತನೆಯನ್ನು ಮಾಡಿದ್ದಾರೆ, ಒಂದು ಅದ್ಭುತವಾದ ಕೆತ್ತನೆ. ಬನ್ನಿ ಜಿ, ಒಳಗಡೆ ಹೋಗೋಣ. ಒಳಗಡೆ ಬಂದಾಗ ಇಲ್ಲಿ ನೋಡಿ, ಇವಾಗ ಒಂದು ಟೈಲ್ಸ್ ಕೆಲಸ ಆಗ್ತಾ ಇದೆ ಈ ದೇವಸ್ಥಾನದಲ್ಲಿ. ಅಲ್ಲೆಲ್ಲ ಗೋಡೆಗಳಿಗೆಲ್ಲ ನೀರು ಹೊರಗಡೆ ಬರದೇ ಇರ್ತಾರೆ, ಅಂದರೆ ಕಲ್ಲುಗಳಲ್ಲಿ ಕೆತ್ತನೆ ಮಾಡಿದಂಥದ್ದು ಕಾಣಿಸ್ತಾ ಇದೆ ನೋಡಿ. ಹೊರಗಡೆಯಿಂದ ಬೆಳಕು ಬರ್ತಾ ಇದೆ ನಮಗೆ, ಅಂದರೆ ಆ ಒಂದು ಕಿಂಡಿಯನ್ನೆಲ್ಲ ಒಂದು ಟೈಲ್ಸ್ ಮುಖಾಂತರ ಮುಚ್ತಾ ಇದ್ದಾರೆ. ಬನ್ನಿ, ಇಲ್ಲಿ ನಮಗೆ ಬಂದ ತಕ್ಷಣ ಅಮ್ಮನವರ ಸನ್ನಿಧಿ, ಮಹಾಲಕ್ಷ್ಮಿಯವರ ಸನ್ನಿಧಿ ನಮಗೆ ಕಾಣಸಿಗುತ್ತೆ. ಇವತ್ತು ಶನಿವಾರ ಆಗಿದ್ದರಿಂದ ಪೂಜೆ ಆಗಿದೆ ಅಮ್ಮನವರಿಗೆ. ನಾವು ಬಂದಿರೋ ಸಮಯ ಒಂದು 11:30 ಆಗಿದ್ದರಿಂದ ಇಲ್ಲಿನ ಪುರೋಹಿತರು ಇಲ್ಲ, ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಹಾಗೆ ಮುಂದೆ ಹೋಗಿ ವರದರಾಜ ಸ್ವಾಮಿಯವರ ದರ್ಶನವನ್ನು ನಾವು ಇಲ್ಲಿ ಮಾಡೋಣ. ಬನ್ನಿ, ನೀವು ನೋಡ್ತಾ ಇರ್ಬೋದು, ದೂರದಿಂದ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ದೊಡ್ಡದಾದ ಒಂದು ದೇವಸ್ಥಾನ ಇದು ಅಂತೇಳ್ಬಿಟ್ಟು. ಈ ಕಡೆ ಕೂಡ ಯಾವುದೋ ಒಂದು ಖಾಲಿ ಜಾಗ ಇದೆ. ಒಂದು ಗಾಳಿ ಬೆಳಕಿಗೋಸ್ಕರ ಹೇಗೆ ಮಾಡಿದ್ದಾರೆ, ಇದು ಗೇಟ್ ಹಾಕಿದ್ದಾರೆ ನಾವು ಒಳಗಡೆ ಹೋಗೋದಕ್ಕೆ. ಕೆತ್ತನೆಗಳು ಹೇಗಿದೆ ನೋಡಿ, ಮೇಲ್ಗಡೆಯಿಂದ ನೀರು ಬರಲಿಕ್ಕಾಗಿರ್ಬೋದು ಅಥವಾ ಬೆಳಕು ಬರಲಿ, ಗಾಳಿ ಬೆಳಕು ಬರಲಿಕ್ಕೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ದೇವಸ್ಥಾನ ಕ್ಲೋಸ್ ಆಗಿದೆ, ಆದರೆ ಸ್ವಾಮಿ ದರ್ಶನವನ್ನು ನಾವು ದೂರದಿಂದ ಮಾಡ್ಬೋದು. ವರದರಾಜ ಅವರ ದರ್ಶನವನ್ನು ಮಾಡೋಣ ಬನ್ನಿ. ಈಗ ನೋಡಿ, ನೀವು ವರದರಾಜ ಸ್ವಾಮಿಯವರ ದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ.
ನಾವು ಎರಡೂ ಬದಿಯಲ್ಲಿ ಜಯ ವಿಜಯವರ ಹೊಸ ಮೂರ್ತಿಗಳನ್ನು ನೋಡ್ಬೋದು. ಈ ಮೂರ್ತಿಗಳು ಇಲ್ಲದೆ ಇರೋದಕ್ಕೆ ಅಥವಾ ಭಂಗ ಆಗಿರೋದಕ್ಕೆ, ವಿಘ್ನ ಆಗಿರೋದಕ್ಕೆ ಇದನ್ನು ಬೇರೆ ಮೂರ್ತಿಗಳನ್ನು ಕೆತ್ತಿದ್ದಾರೆ ಅನಿಸುತ್ತೆ. ಹೊಸ ಮೂರ್ತಿಗಳು ತುಂಬ ಅದ್ಭುತವಾಗಿದ್ದಾವೆ. ಹಾಗೆ ನಾವು ಇಲ್ಲಿ ಬಂದಾಗ ನಮಗೆ ಹಿಂದೂ ಜನಜಾಗೃತಿ ಸಮಿತಿಯವರು ಕೆಲವು ನೋಟಿಸನ್ನು ಹಾಕಿದ್ದಾರೆ. ದೇವರ ದರ್ಶನ ಮೊದಲು ಏನು ಮಾಡಬೇಕು, ದೇವರ ದರ್ಶನವನ್ನು ಹೇಗೆ ಪಡಿಬೇಕು, ಪ್ರದಕ್ಷಿಣೆ ಹೇಗೆ ಹಾಕಬೇಕು, ಪ್ರದಕ್ಷಿಣೆ ನಂತರ ಏನು ಮಾಡಬೇಕು. ಅಂದರೆ ಹಿಂದೂ ಜನಜಾಗೃತ ಸಮಿತಿ ನಮ್ಮ ಭಾರತದಾದ್ಯಂತ ಹಿಂದೂಗಳನ್ನು ಜಾಗೃತಿ ಮಾಡುವಂಥ ಕೆಲಸ ಮಾಡ್ತಾ ಇದೆ. ನೋಡಿ, ನಾವು ತುಂಬ ಜನಕ್ಕೆ ಗೊತ್ತಿಲ್ಲ ಹೇಗೆ ನಮಸ್ಕಾರ ಮಾಡಬೇಕು, ಯಾಕೆ ನಮಸ್ಕಾರ ಮಾಡಬೇಕು, ಪ್ರದಕ್ಷಿಣೆಯನ್ನು ಬಲಗಡೆಯಿಂದ ಯಾಕೆ ಹಾಕಬೇಕು, ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಈ ಕ್ಷೇತ್ರದ ವಿಶೇಷವನ್ನು ಕೂಡ ಇಲ್ಲೊಂದು ಬೋರ್ಡ್ ಮುಖಾಂತರ ತಿಳಿಸ್ತಾರೆ. ಅಂದರೆ ಈ ದೇವಸ್ಥಾನ 13ನೇ ಶತಮಾನದಲ್ಲಿ ಹೊಯ್ಸಳರಿಂದ ನಿರ್ಮಿಸುತ್ತಾರೆ. ಮೈಸೂರು ಒಡೆಯರು ಕೂಡ ಈ ದೇವಸ್ಥಾನದ ಭಕ್ತರಾಗಿರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದೆ. ಇಲ್ಲಿನ ಟ್ರಸ್ಟಿಯವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಟಿ ಪಿ ರವೀಂದ್ರ. ಈ ದೇವಸ್ಥಾನ ಮುಂಚೆ ಹೇಗಿತ್ತು, ಹೇಗಾಯಿತು ಅನ್ನೋದು ಏನಾದ್ರು ಹಿಸ್ಟ್ರಿ ಗೊತ್ತಿದೆಯಾ ನಿಮಗೆ? ಅಲ್ಲ, ದೇವಸ್ಥಾನ ಎಲ್ಲ ಆ ಕಡೆ ಗೋಡೆ ಎಲ್ಲ ಬಿದ್ದೋಗಿತ್ತು. ಹಾಗೆ 2-3 ವಯಸ್ಸಾದ ಅಜ್ಜಿಗಳು ಹೋಗಿ ಹೇಳಿದ್ರು. ಅವರು ಬಂದು ಎಸ್ಟಿಮೇಟ್ ಹಾಕಿದ್ರು. ಎಸ್ಟಿಮೇಟ್ ಹಾಕಿ 20 ಲಕ್ಷ ರೂಪಾಯಿ ಆಗುತ್ತೆ, 10 ಲಕ್ಷ ರೂಪಾಯಿ ನೀವು ಕೊಡಬೇಕು ಅಂದರು. 10 ಲಕ್ಷ ರೂಪಾಯಿ ಕೊಡಬೇಕು ಅಂದಾಗ ನಮ್ಮ ಹತ್ರ ಅಷ್ಟೆಲ್ಲ ದುಡ್ಡು ಆಗಲ್ಲ ಅಂದರು. ಮತ್ತು ಇಲ್ಲೇ ಆತಕಮ್ಮ ಇಷ್ಟು ದೂರ ಬಂದ್ರಿ, 10 ಲಕ್ಷ ಕೊಡದೇ ಇದ್ಮೇಲೆ ಆಗಲ್ಲ ಅಂದ್ಬಿಟ್ಟು ವಾಪಸ್ ಹೋಗಿ ಅಂದ್ಬಿಟ್ಟು ಕಳಿಸ್ಬಿಟ್ರು. ಅವರು ಆಗಲೇ ಬಂದು ಬಸ್ ಹತ್ತಿ ತೆರಕನಾಂಬಿಗೆ ಬಂದುಬಿಟ್ರು. ತೆರಕನಾಂಬಿಗೆ ಬಂದಮೇಲೆ ರಾತ್ರಿ ಪೂಜೆಯರಿಗೆ ಏನೋ ಆಯಿತೋ ಏನೋ ಗೊತ್ತಿಲ್ಲ, ಅಲ್ಲಿರೋ ಇದರಲ್ಲೆಲ್ಲ ಲಾಡ್ಜ್ನಲ್ಲೆಲ್ಲ 3 ಜನ ವಯಸ್ಸಾದವರು ಕಾವಿ ಸೀರೆ ಹುಟ್ಟಿದ್ದಾರೆ. ಅವ್ರನ್ನ ಹುಡುಕಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅವರು ಯಾವ ಇದ್ರಲ್ಲಿ ಹುಡುಕಿದ್ರು ಸಿಗಲೇ ಇಲ್ಲ. ಆಮೇಲೆ ಇಲ್ಲ, ಈ ಥರ ಇಲ್ಲ ಪೂಜ್ಯರೇ ಅಂತ ಹೋಗಿ ಹೇಳಿದಾಗ ಬೆಳಿಗ್ಗೆ ಎದ್ದು ನೀವು ತೆರಕನಾಂಬಿಗೆ ಹೋಗಿ ಅವ್ರನ್ನ ಭೇಟಿ ಕಂಡು ಕರ್ಕೊಂಡು ಬನ್ನಿ ಅಂತೇಳಿ ಇಲ್ಲಿಗೆ ಬಂದು ಮತ್ತೆ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋದ್ರು. ಅದು ಪೂಜಾರೇ ಕಳಿಸ್ಕೊಟ್ರು, ಇಲ್ಲಿದ್ದಾರೆ ಪೂಜಾರೇ ಕಳಿಸಿದ್ರು. ತೆರಕನಾಂಬಿಗೆ ಬಂದು ಅವ್ಳು ಕರೆದ್ರು, ಕೇಳಿದ್ರು ಇಲ್ಲಿ ಇಂಥ ಅಜ್ಜಿರಿದ್ದಾರೆ ಅಂದೆ. ಅವ್ರ ಹೆಸರು ಕರಿಯಮ್ಮ, ಕಮಲಮ್ಮ, ಸುಗುಣ ಸರಸಮ್ಮ ಅಂತ 3 ಜನ. ಮತ್ತು ಅವರಲ್ಲಿಗೆ ಹೋದಾಗ ನಿಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಸೇರಿಸ್ಕೊಡಿ ಅಮ್ಮ, ನಾನು ಎಲ್ಲ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಜೀರ್ಣೋದ್ಧಾರಕ್ಕೆ ಆಗಲೇ ಕೆಲಸದವ್ರನ್ನ ಕಳಿಸಿದ್ಮೇಲೆ ಇವರು ಸುಮಾರು ಬೆಂಗಳೂರು, ಮೈಸೂರು, ಕೊಯಮತ್ತೂರು ಎಲ್ಲ ಸೇರಿಸಿ ಸುಮಾರು ದುಡ್ಡು ಸೇರಿಸ್ಬಿಟ್ರು. ಅರ್ಧ ದುಡ್ಡು ಕಳಿಸ್ಬಿಟ್ರು. ಕೊನೆಯಲ್ಲಿ ಒಂದು 25,000 ಏನೇನೋ ಕೊಡಬೇಕಾಗಿತ್ತು, ಅದು ಮಾತ್ರ ಕೊಡಲಿಲ್ಲ. ಬಾಕಿ ಅರ್ಧ ದುಡ್ಡು ಪೂರ್ತಿ ಸೇರಿಸ್ಕೊಟ್ಬಿಟ್ಟು ಪೂರ್ತಿ ಜೀರ್ಣೋದ್ಧಾರ ಮಾಡಿದರು. ಈಗ ಅದು ಮಾಡದೇ ಇದ್ದರೆ ಈ ದೇವಸ್ಥಾನ ಪೂರ್ತಿ ಪಾಳು ಬಿದ್ದೋಗ್ತಿತ್ತು. ಈಗ ಈ ಪೂಜ್ಯರು ಈ ಸ್ಕೀಮ್ ತೆಗೆದಿದ್ರೆ ಸುಮಾರು 100 ದೇವಸ್ಥಾನಗಳು ಕರ್ನಾಟಕದಲ್ಲಿ ಹಾಳಾಗೋಯ್ತಾ ಇತ್ತು. ಒಂದೊಂದು ದೇವಸ್ಥಾನ ಕಟ್ಟಬೇಕಾದ್ರೆ 50 ಕೋಟಿ 100 ಕೋಟಿ ರೂಪಾಯಿ ಬೇಕು. ಈಗ ಅವರು ಅದರಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಖುಷಿ ಆಯಿತು ಸರ್. ಇದೇ ಊರಿನಲ್ಲಿ ಇನ್ನೂ 2 ದೇವಸ್ಥಾನ ಇದೆ. ಹೌದು, ಮುಂದೆ ಭೇಟಿ ಮಾಡೋಣ. ಧನ್ಯವಾದ ಸರ್. ಎಂಥ ಅದ್ಭುತವಾದ ಶಿಲ್ಪಕಲೆ ಹಾಗೂ ಇಂಥ ಅದ್ಭುತವಾದ ದೇವಸ್ಥಾನಗಳು ಈಗಿನ ಕಾಲಕ್ಕೆ ಯಾರ ಕೈಲೂ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಈ ದೇವಸ್ಥಾನ ನೋಡಿ ಖುಷಿ ಅಂತ ಅನ್ನಿಸ್ತು. ಅಂದರೆ ಇಷ್ಟು ಹಳೆ ದೇವಸ್ಥಾನ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಯಾರ್ಯಾರು ವಿಡಿಯೋ ನೋಡ್ತಿರೋ ದಯವಿಟ್ಟು ಶೇರ್ ಮಾಡಿ. ನಾವು ಈ ದೇವಸ್ಥಾನಗಳಿಗೆ ಬರ್ತಾ ಇದ್ವಲ್ಲೋ ಗೊತ್ತಿಲ್ಲ, ಧರ್ಮಸ್ಥಳದಿಂದ ಬಂದು ಕೆಲಸ ಮಾಡಿದ್ದಾರೆ ಅಂತ ನಾವು ಆ ಕೆಲಸನ ಹುಡುಕೊಂಡು ಬಂದಿದ್ದಕ್ಕೆ ಈ ದೇವರ ದರ್ಶನ ನಮಗೆ ಆಯಿತು. ದಯವಿಟ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದ. ನಮಸ್ತೆ, ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ, ಧರ್ಮಸ್ಥಳದಿಂದ ಒಂದು ಪುನರ್ನಿರ್ಮಾಣಗೊಂಡ ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಈಗ 111ನೇ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಇದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು. ನಾವು ನೋಡ್ತಾ ಇರ್ಬೋದು ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ದಾರಿ. ಅಂದರೆ ನಾವು ಗುಂಡ್ಲುಪೇಟೆನಲ್ಲಿದ್ದೀವಿ. ಇಲ್ಲಿ ಒಂದು ಹಂಗಾಲ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಬನ್ನಿ, ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ನೋಡೋಣ. ಈಗ ನಾವು ಅಂಗಳಕ್ಕೆ ಬಂದ್ವಿ. ಅಂಗಳದಲ್ಲಿರುವಂಥ ವರದರಾಜ ಸ್ವಾಮಿ ದೇವಸ್ಥಾನ. ಇಲ್ಲಿನ ಪುರೋಹಿತರನ್ನ ಕೇಳಿದ್ವಿ, ಆದರೆ ಅವರೆಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ರು. ಬನ್ನಿ ದೇವಸ್ಥಾನವನ್ನು ನೋಡೋಣ. ಬಾಗ್ಲಾಕಿರೋದ್ರಿಂದ ಅದು ಶಿಲಾಶಾಸನ ಒಳಗಡೆ ಇದೆ. ನಾವು ಹೊರಗಡೆಯಿಂದ ನೋಡ್ಬೋದು. ಒಂದು ಕಲ್ಲಿನಲ್ಲಿ ಗೋಪಾಲನ ಒಂದು ಕೆತ್ತನೆ ಆಗಿದೆ. ಆ ಕಡೆ ಈ ಕಡೆ 2 ಹಸುಗಳಿದೆ. ಬನ್ನಿ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಬರೋಣ. ದೇವಸ್ಥಾನದ ಈ ಬದಿಯಲ್ಲಿ ಕೂಡ ಒಂದು ದ್ವಾರ ಇದೆ. ಅಂದರೆ ಒಂದು ದರ್ಶನವನ್ನು ಮಾಡಿ ಹೊರಗಡೆ ಬರೋದಕ್ಕೆ ಈ ದ್ವಾರವನ್ನು ಮಾಡಿರ್ತಾರೆ. ನಾವು ನೋಡ್ಬೋದು. ಇಲ್ಲಿ ಕೆತ್ತನೆಗಳನ್ನು ನಾವು ನೋಡ್ಬೋದು ದೇವಸ್ಥಾನದಲ್ಲಿ. ಇದು 10ನೇ ಶತಮಾನಕ್ಕೆ ಸೇರಿದಂಥ ಒಂದು ದೇವಸ್ಥಾನ. ನಾವು ಅಲ್ಲಿ ಹೊರಗಡೆ ಶಿಲಾಶಾಸನ ಬೇರೆ ಒಂದು ಸರ್ಕಾರದ ವತಿಯಿಂದ ಹಾಕಿರೋ ಒಂದು ಶಾಸನದಲ್ಲಿ ನೋಡಿದ್ವಿ. ನಾವು ಈಗ ನೋಡ್ತಾ ಇದ್ದೀವಿ ಒಂದು ವಿಮಾನ ಗೋಪುರವನ್ನು. ಇದು ಪೂರ್ತಿ ಶಿಥಿಲವಾಗಿತ್ತು, ಇದನ್ನು ಪೂರ್ತಿಯಾಗಿ ಹೊಸದಾಗಿ ಮಾಡಿದ್ದಾರೆ. ದೇವಸ್ಥಾನ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಮತ್ತು ಇಲ್ಲಿನ ಯುವಕರು ಹೇಳೋ ಥರ ಪೂಜೆಗಳು ನಡೀತಾ ಇದೆ. ಪುರೋಹಿತರು ಇರೋದ್ರಿಂದ ನಮಗೆ ದೇವ್ರ ದರ್ಶನ ಆಗಿಲ್ಲ.
ನಮಗೆ ಸಮಯಕೋಶ ಇಲ್ಲದೇ ಇರೋದ್ರಿಂದ ನಾವು ಮುಂದಿನ ದೇವಸ್ಥಾನಕ್ಕೆ ಓಡ್ತಾ ಇದ್ದೀವಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ? ಯಾರ್ಯಾರು ವಿಡಿಯೋ ನೋಡ್ತೀರಾ ಎಲ್ಲರೂ ಶೇರ್ ಮಾಡಿ, ಎಲ್ಲರೂ ಶೇರ್ ಮಾಡಿ, ಅಣ್ಣಗೆ ಸಪೋರ್ಟ್ ಮಾಡಿ. ಅಣ್ಣಗೆ ಸಪೋರ್ಟ್ ಮಾಡಿ. ಜೈ ಹಿಂದ್. ಜೈ ಹಿಂದ್.